ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಾ ಮಾಲ್ತೇಶ್ ಮಾತಾಡ್ತಾ ಇರೋದು. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2026 ನೀವು ಅನ್ಕೊಂಡಿರೋಂಥ ಕೆಲಸ ಆಗಿರ್ಬೋದು ಅಥವಾ ನೀವು ಏನಾದರೂ ವಸ್ತುಗಳನ್ನ ತಗೊಳ್ಬೇಕು ಅಂತ ಇರೋರು ಈ ವರ್ಷ ಎಲ್ಲ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊತಾ ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಸೊ ನಾನು ಅಂದ್ಕೊಂಡಿದ್ದೀನಿ, ನಮ್ದಿನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಜಾನ್ 2nd ವೀಕಿಂದ ಸ್ಟಾರ್ಟ್ ಆಗೋದು. ಸೊ ನಾನು ಯಾಕೆ ನನ್ನ ಕೋ ಆರ್ಟಿಸ್ಟ್ಗಳಿಗೆ ಒಂದು ಸ್ಮಾಲ್ ಗಿಫ್ಟ್ ನನ್ನ ಕಡೆಯಿಂದ ಕೊಡಬಾರ್ದು ಅಂತ ಡಿಸೈಡ್ ಮಾಡಿ ಗಿಫ್ಟ್ಗಳನ್ನೆಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ನಿಮ್ಮ ಮುಂದೆ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅಂತ. ಬಟ್ ಅದು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದು ಎಲ್ಲ ಗಿಫ್ಟ್ಗಳು ನನಗಿಷ್ಟ ಆಗಿದೆ. ಸೊ ಅದಕ್ಕೆ ನಾನು ತಗೊಂಡಿದ್ದೀನಿ. ಹಾಗೆ ಅಂದರೆ ಅಷ್ಟು ದೊಡ್ಡ ಗಿಫ್ಟ್ ಏನಲ್ಲ, ನನಗೆ ಇಷ್ಟವಾಗಿರುವಂಥದ್ದು ಅಂದರೆ ಚಿಕ್ಕ ಚಿಕ್ಕ ಪುಟ್ಟದು ಗೊತ್ತಾಯ್ತಲ್ಲ, ಕೀಬಂಜ್ ಆ ಥರದ್ದು. ಸೊ ಸುಮ್ಮನೆ ಮೆಮೊರೀಸ್ಗಿರಲಿ ಅಂತ ನೋಡೋಣ. ನಾನು ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಬಿಕಾಸ್ ನಾನು ಗಿಫ್ಟ್ ಕೊಟ್ಟ ಮೇಲೆ ಅವರ ರಿಯಾಕ್ಷನ್ ಹೇಗಿರುತ್ತೆ, ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಂಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಸೊ ಅದಕ್ಕೆ ಸುಮ್ಮನೆ ಏನಕ್ಕಾಗಿ ಕೊಡೋದು, ಒಂದು ಲೆಟರ್ ಬರೆದ್ಬಿಟ್ಟು ನನ್ನ ಕಡೆಯಿಂದ ಕೊಡೋಣ ಅಂತ. ಸೊ ಇವರು ದೊಡ್ಡವರು ಇದ್ದಾರಲ್ಲ, ಜತಿ ಸರು ಮತ್ತು ಶ್ರೀಧರ್ ಮೂರ್ತಿ ಸರು, ಸೊ ಅವ್ರಿಗೆಲ್ಲರಿಗೂ ಕೊಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲ, ದೊಡ್ಡವ್ರಿಗೆ ಕೊಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಚೆನ್ನಾಗಿದೆ ಅಲ್ಲ? ಸೊ ಸ್ಟಾರ್ಟ್ ಮಾಡೋಣ. ಅವ್ರ ಬಗ್ಗೆ ಏನು ಅನ್ಸುತ್ತೋ ಅದಷ್ಟು ಬರ್ಬಿಡ್ತೀನಿ. ಮನಸ್ಸಲ್ಲಿ ಇರೋದು ಎಲ್ಲ ಡೈರೆಕ್ಟಾಗಿ ಹೇಳ್ಕೊಳಕ್ಕಾಗಲ್ವಲ್ಲ, ಸಿಟ್ಟು ಮತ್ತು ಫೇಸ್ ಟು ಫೇಸ್ ಹೇಳ್ಕೊಳಕ್ಕೋದಕ್ಕಾಗಲ್ವ, ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಅದನ್ನೆಲ್ಲ ಇದ್ರಲ್ಲಿ ಬರ್ಬಿಡ್ತೀನಿ. ನನಗೆ ಖುಷಿ ಆಗ್ತಾ ಇದೆ ಇದರಲ್ಲಿ ಯಾವ ಥರ ಬರೆಯೋದು ಹೇಗೆ ಅಂತ. ಪ್ರಿಯಾಂಕ್ ಬರೀತಾ ಇರೋದು. ಇದಿನ್ನೂ ಫಸ್ಟ್ನಲ್ಲಿ ಇಟ್ಟರೆ 10 ಜನ ಬರೀಬೇಕು. ನಾನು ಅದನ್ನು ನೆನಪು ಮಾಡ್ಕೊಳ್ಳೋಷ್ಟು ನನ್ನ ತಲೆ ಬ್ಲಾಸ್ಟ್ ಆಗಿರುತ್ತೆ. ಬಟ್ ಆದರೂ ಬರೀತೀನಿ. ಫೈನಲಿ ಫಸ್ಟ್ ಲೆಟರ್ ಆಯಿತು. ಹೀಗೆ ಇದೇ ಥರನೇ ಎಲ್ಲ ಒಂದು 9 to 10 ಮೆಂಬರ್ಸಿಗೆ ಬರೆದ್ಬಿಟ್ಟು ನಾನು ಮತ್ತೆ ಸಿಗ್ತೀನಿ.